ಅವರು ಸೆಕೆಂಡ್ PUC ಓದಿದ್ದಾರೆ. 36 ಏಜ್ ಇವ್ರಿಗೆ. ಇವರು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಶೋರೂಮಲ್ಲಿ. ಮೊದಲನೇ ಮ್ಯಾರೇಜು, ಸ್ವಂತ ಮನೆ ಇದೆ, 70,000 ಸಂಬಳ ತಗೊಳ್ತಾ ಇದ್ದಾರೆ. ಸ್ನೇಹಿತರೆ ಕೇಳಿ, ಈ ಕಾರ್ಯಕ್ರಮ ಲೈವ್ ಆಗಿ ರೆಕಾರ್ಡ್ ಆಗ್ತಾ ಇರುತ್ತೆ. ದಯಮಾಡಿ ಗಮನಿಸಿ. ಇದು ಇಂಟರ್ನೆಟ್ಟಲ್ಲಿ ಎಲ್ಲ ಕಡೆಗೂ ಹೋಗುತ್ತೆ. ನಿಮಗೆ ಏನಾದರೂ ಅಗತ್ಯ ಇದೆ ಅಂತಂದರೆ ಈ ಕಾರ್ಯಕ್ರಮ ಇಂಟರ್ನೆಟ್ಟಲ್ಲಿ ಇರುತ್ತೆ. ಅಗತ್ಯ ಏನಾಗ್ತ ಅಂತಂದರೆ ನೀವು ಈ ವಿಡಿಯೋ ಮುಂದೆ ಈ ಕಾರ್ಯಕ್ರಮ ಶೂಟಿಂಗ್ ಆಗೋದು ಮುಂದೆ ಬರಬಾರ್ದು, ಈ ಮುಂದೆನೇ ದಯವಿಟ್ಟು ಎಲ್ಲರೂ ಗಮನಿಸಿ. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಈ ಕ್ಯಾಮ್ರಾ ಹಿಂದೆ ಇರ್ಬೋದು, ಹಿಂದೆ ನಿಂತ್ಕೊಂಡು ನೀವು ಮಾತಾಡ್ಬೋದು. ಯಾಕೆಂತಂದರೆ ಭಾಳಷ್ಟು ಜನ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ, ಹಾಗಾಗಿ ಗಮನಿಸ್ತಾ ಇರ್ತಾರೆ. ಒಂದಷ್ಟು ಜನ ನಂದು ಬರಬಾರ್ದಾಗಿತ್ತು, ನಂದು ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂತೇಳಿ ಮತ್ತೆ ಬೇಜಾರು ಮಾಡ್ಕೊಳ್ಳೋದು ಇರ್ತಾರೆ. ಹಾಗಾಗಿ ಯಾರಿಗೆ ಇಷ್ಟ ಇಲ್ಲ ಕ್ಯಾಮ್ರಾ ಮುಂದೆ ಬರಲಿಕ್ಕೆ ಅವರು ಹಿಂದೆನೇ ನಿಂತ್ಕೊಂಡು ಮಾತಾಡ್ಬೋದು. ಇದು ಮುಂದೆ ಯೂಟ್ಯೂಬು, ಇನ್ಸ್ಟಾಗ್ರಾಮ್ಗಳಲ್ಲೆಲ್ಲ ಪ್ರಸಾರ ಆಗ್ತಾ ಇರುತ್ತೆ. ಆದ್ದರಿಂದ ದಯವಿಟ್ಟು ಗಮನಿಸಿ. ಅಶೋಕ್ ಎನ್ ಪೂಜಾ. ಅಶೋಕ್ ಅವರು SSLC ಓದ್ಕೊಂಡಿದ್ದಾರೆ. ಪಂಚಮಸಾಲಿ ಜನಾಂಗಕ್ಕೆ ಸೇರಿದವರು. ಇವ್ರಿಗೆ ಸರ್ಕಾರಿ ಕೆಲಸ ಇದೆ. ಇವ್ರಿಗೆ ಇದು ಮೊದಲನೇ ವಿವಾಹ. ಇವ್ರಿಗೆ ಎರಡನೇ ವಿವಾಹ. ವಯಸ್ಸು ಬಂದ್ಬಿಟ್ಟು 43 ವರ್ಷ. ಇವ್ರಿಗೆ ಮಕ್ಕಳಿಲ್ಲ. ಇವರಿಗೆ ಪಂಚಮಸಾಲಿ ಜನಾಂಗಕ್ಕೆ ಸೇರಿರುವ ಮಹಿಳೆ ಬೇಕು. ಅವ್ರಿಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಸಾಕು. ದಯಮಾಡಿ ಎಲ್ಲ ಸಹಕರಿಸಿ. ಈಗ ಒಂದಷ್ಟು ಜನರನ್ನ ನಾವು ಪರಿಚಯ ಮಾಡ್ಕೊಂಡಿದ್ದೀವಿ. ಆ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತಿನ ದಿನದ ಈ ಸಮಾವೇಶ ಏನಿದೆ ಇದನ್ನು ಉದ್ದೇಶಿಸಿ ನಮ್ಮ ಮುಖ್ಯ ಅತಿಥಿಗಳು ಮಾತಾಡ್ತಾರೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ಈಗ ಮೊದಲನೇದಾಗಿ ನಿವೃತ್ತ ಪ್ರಾಧ್ಯಾಪಕರು, ಮಹಿಳಾ ಲೇಖಕರು ಆದಂಥ ಶ್ರೀಮತಿ ಸವಿತಾ ಬನ್ನಾಡಿ ಅವರು ಮಾತಾಡಬೇಕು ಅಂತೇಳಿ ಎಲ್ಲರ ಪರವಾಗಿ ಕೇಳ್ತೀವಿ. ಭರವಸೆಯನ್ನು ಇಟ್ಕೊಂಡು ಇಲ್ಲೆಲ್ಲರೂ ನಾವು ಇಲ್ಲಿ ಸೇರಿದ್ವಿ. ಶ್ರೀಕಲಾ ಕೌಶಲ್ಯಾಭಿವೃದ್ಧಿ ಕೇಂದ್ರ ಈ ಕೆಲಸವನ್ನು 3 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆರಂಭದಲ್ಲಿ ಇನ್ನೂ ಪುತ್ರ ವಿಧವೆಯರಿಗಾಗಿ ಮಾಡಿದ ಕಾರ್ಯಕ್ರಮ ಯಶಸ್ಸು ಕಂಡಿದ್ದರಿಂದ ಈಗ ಇದನ್ನ ಮೊದಲ ಬಾರಿಗೆ ವಿವಾಹ ಆಗುವುದು ಕೂಡ ಅದಕ್ಕೆ ತೆರೆದಿಟ್ಟಿದ್ದಾರೆ. ಏನಾಗ್ತಾ ಇದೆ, ಕಾಲ ಬದಲಾದಂತಾಗಿ ಮದುವೆ ಅನ್ನೋದು ಬೇರೆ ಬೇರೆ ಸ್ವರೂಪನ ತಗೊಂಡಿರುತ್ತೆ. ನನಗೆ ಯಾವಾಗಲೂ ಅನಿಸ್ತಾ ಇರುತ್ತೆ, ನಾವು ಮದುವೆಯನ್ನ ವ್ಯಾಖ್ಯಾನ ಮಾಡ್ಕೊಂಡು ರೀತಿಯಲ್ಲಿ ತುಂಬ ಸಮಸ್ಯೆ ಇದೆ ಅಂತ. ಅಂದರೆ ತುಂಬ ನಿರೀಕ್ಷೆಗಳು ಉಂಟಾಗಿ ಮಾಡಬೇಕು. ನಮ್ಮ ಕತೆ, ಕಾದಂಬರಿಗಳು, ಸಿನಿಮಾಗಳು, ಧಾರಾವಾಹಿಗಳು ಬೇರೆ ರೀತಿಯಲ್ಲಿ ಒಂದು ಕಲ್ಪನೆಯನ್ನು ಕಟ್ಟಿಕೊಳ್ತವೆ, ರಂಜನೆ ಮಾಡಿಬಿಡ್ತವೆ. ಆದರೆ ನಿಜವಾಗ್ಲೂ ಒಂದು ಮದುವೆಗೆ ಯಾವುದು ಅವಶ್ಯಕವೋ ಆ ವಿಷಯ ಹಿನ್ನೆಲೆ ಹೋಗ್ಬಿಡ್ತವೆ. ಮದುವೆ ಅನ್ನೋದು ಒಂದು ಗಂಡು ಒಂದು ಹೆಣ್ಣು ಇಷ್ಟಪಟ್ಟಾಗ ಅಂದರೆ ಒಬ್ಬರಿಗೂ ಪರಸ್ಪರ ನಾವೀಗ ಒಂದು ಹೊಂದಾಣಿಕೆಯ ಪದನ ಸುಮ್ಮನೆ ಬಳಸೋಕ್ಕಾಗಲ್ಲ.
ಮೊದಲಿನಿಂದ ಏನಂದ್ರೆ ಯಾರೋ ಒಬ್ರು ಹೊಂದಾಣಿಕೆ ಮಾಡ್ಕೊಳ್ಳೋದಲ್ಲ, ಇಬ್ರು ಹೊಂದಾಣಿಕೆ ಮಾಡ್ಕೋಬೇಕಾಗುತ್ತೆ, ಅನಿವಾರ್ಯ ಆಗುತ್ತೆ. ಹಾಗೆ ಬದುಕುವುದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಪರಸ್ಪರ ಗೌರವ, ಪರಸ್ಪರ ವಿಶ್ವಾಸ, ನಂಬಿಕೆ ಮತ್ತು ಅದರ ಮೂಲಕ ಹುಟ್ಟೋ ಪ್ರೀತಿ. ಅವಿಲ್ಲದಿದ್ರೆ ಪ್ರೀತಿ ಹುಟ್ಟೋದಿಲ್ಲ. ಆದ್ರೆ ನಾವು ಪ್ರೀತಿ ಅಂತ ಬರೀ ಹೇಳ್ಬಿಡ್ತೀವಿ. ಪ್ರೀತಿ ಅಂದ್ರೆ ಏನು? ಬರೀ ಆಕರ್ಷಣೆ ಅಂತ ತಿಳ್ಕೊಂಡು ಹೇಳ್ಕೊಟ್ಟು ಸಮಸ್ಯೆ ಆಗಿದೆ ಅಂತ. ಸೊ ಇಬ್ಬರನ್ನ ಒಬ್ರಿಗೊಬ್ರು ಗೌರವಿಸಿದ್ರೆ ಯಾವ ಕೆಲಸಕ್ಕೂ ಅದು ನಿರ್ಲಕ್ಷಿಸಬೇಕಾದ ಕೆಲಸ ಅಲ್ಲ. ಯಾವ ಕೆಲಸ ಆದ್ರೂ ಯಾರಾದ್ರೂ ಮಾಡೋ ಕೆಲಸ ಅನ್ನೋದನ್ನ ನಾವು ಸಣ್ಣಿಂದ ಮಕ್ಕಳಿಗೆ ಹೇಳ್ಕೊಟ್ರೆ, ಉದಾಹರಣೆಗೆ ಒಂದು ಮನೆ ಅಂದ ಮೇಲೆ ಮನುಷ್ಯರ ಮೇಲೆ ಪ್ರತಿಯೊಬ್ಬರಿಗೂ ಹೊಟ್ಟೆ ಇರುತ್ತೆ, ಹಸಿವಿರುತ್ತೆ. ಆ ಹಸಿವನ್ನ ನೀಗಿಸೋಕ್ಕಾಗಿ ನಾವು ಒಂದು ಅಡುಗೆ ಮನೆ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಅಡುಗೆ ಮನೆ ಇದೆಯಲ್ಲ, ಅದಕ್ಕೆ ನಿಜ ಹೇಳ್ಬೇಕಂದ್ರೆ ದೇವಸ್ಥಾನಕ್ಕೆ ಕೊಡೋಕ್ಕಿಂತ ಹೆಚ್ಚು ಬೆಲೆ ಕೊಡ್ಬೇಕು. ಅಲ್ಲಿ ಗಂಡಸು ಹೆಂಗಸು ಅನ್ನೋ ಭೇದ ಎಲ್ಲಿಂದ ಶುರು ಮಾಡ್ತೀವೋ ಅಲ್ಲಿಂದ ಸಮಸ್ಯೆ ಶುರುವಾಗುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳಿಗೆಂದಲೇ ಎಲ್ಲಾ ಕೆಲಸವನ್ನ ಎಲ್ಲರೂ ನಿರ್ವಹಿಸೋದನ್ನ ಕಲಿಸ್ಬಿಟ್ರೆ ಒಂಥರ ಪರಾವಲಂಬಿತನೇ ಇರಲ್ಲ. ನಮ್ಮನ್ನು ನಾವು ಸ್ವಾವಲಂಬಿಗಳಾಗಿ ಮಾಡ್ಕೊಳ್ಳೋ ಮೊದಲೇ ಹೆಜ್ಜೆ ಅದು. ಇದನ್ನೇ ನಾವು ಕಲಿಸ್ಕೊಟ್ಟಿರೋಲ್ಲ. ನಾನು ಈಚೆಗೆ ಸುಮ್ಮನೆ ವಿಚಾರಿಸ್ತಾ ಇದ್ದೆ. ನಾನು ಹೋಗಿದ್ದೆ, ಒಂದು ಪ್ರವಾಸ ಹೋಗಿದ್ದೆ. ನಮ್ಮ ದೇಶದ ಪಕ್ಕ ಕಾಂಪೌಂಡ್ ದಾಟಿದ್ರೆ ಆ ದೇಶ ಅಷ್ಟೇ, ಏನ್ ಬಹಳ ದೂರದ್ದಲ್ಲ. ಕಾಂಪೌಂಡ್ ದಾಟಿದ್ರೆ ನಮ್ಮ ದೇಶನೇ ಆಗ್ತದೆ. ನೆಕ್ಸ್ಟ್ ದೇಶ ಭೂತಾನ್. ಅಲ್ಲಿ ಗೈಡು ಮತ್ತೆ ಡ್ರೈವರ್ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ವಿ. ಹೀಗೆ ಮಾತಾಡ್ತಾ ಅವ್ರಿಗೆ ಹೇಳ್ದ, ಅವನು ಭಾರತದಲ್ಲಿ ಓದಿದ್ದ, ಸಿಕ್ಕಿಮಲ್ಲಿ ಓದ್ದವನು. ಅವ್ನು ಹೇಳ್ದ, ನಿಮ್ಮ ಭಾರತದಲ್ಲಿ ಮದುವೆಗೆಲ್ಲ ತುಂಬಾ ಖರ್ಚು ಅಂತಲ್ಲ. ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಅಂತಲ್ಲ. ನಾನು ಅದಕ್ಕೆ ಅವನಿಗೆ ಒಂದು ದಾರಿ ತೋರಿಸಿದೆ ಅಂತ ಹೇಳ್ತಾ ಇದ್ದ. ಭೂತಾನಲ್ಲಿ ಕಲ್ಯಾಣ ಮಂಟಪಗಳೇ ಇಲ್ಲ, ಆದ್ರೆ ಮದುವೆ ಸಮಸ್ಯೆನೇ. ನಾನು ಅದನ್ನೇ ಹೇಳ್ತಿರೋದು, ನಾವು ಬದಲಿಸ್ಕೋಬೇಕಾಗಿದೆ ಸ್ವಲ್ಪ ನಮ್ಮ ಯೋಚನೆಗಳನ್ನ, ಚಿಂತನೆಗಳನ್ನ. ಕಲ್ಯಾಣ ಮಂಟಪಗಳೇ ಇಲ್ಲ. ಇಡೀ ದೇಶದಲ್ಲಿ ತುಂಬಾ ಕಡಿಮೆ ಜನಸಂಖ್ಯೆ ಇದ್ರು ಜಾತಿ ಪ್ರಶ್ನೆ ಹೇಗೂ ಇಲ್ಲ. ವರ್ಗದ ಪ್ರಶ್ನೆ ಬರ್ಬೋದು, ಶ್ರೀಮಂತ ಬಡವರು, ಅಲ್ಲಿ ಅದು ಇಲ್ಲ. ಯಾರು ಇದ್ರು, ಒಬ್ಬ ಹುಡುಗ ಒಬ್ಬ ಹುಡುಗಿ ಇಷ್ಟ ಆಯ್ತು ಅಂತಂದ್ರೆ ಹೋಗಿ ಪೇರೆಂಟ್ಸಿಗೆ ಹೇಳ್ತಾರೆ. ಪೇರೆಂಟ್ಸ್ ಅವ್ರನ್ನ ಕರ್ಕೊಂಡು ಅವರ ಬೌದ್ಧ ಗುರುಗಳ ಹತ್ರ ಹೋಗ್ತಾರೆ. ಆ ಮಠದಲ್ಲಿ ಅವರು ಆಶೀರ್ವಾದ ಮಾಡ್ತಾರೆ, ಸರಳವಾಗಿ ಮದುವೆ ಆಗ್ತಾರೆ. ಮರ ದಿವಸ ಅಥವಾ ವಾರದಲ್ಲಿ ಅವರು ಹೋಗಿ ಕೋರ್ಟಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಇಷ್ಟೇ ಮದುವೆ. ಖರ್ಚು ಇಲ್ಲ, ಬೇರೆ ರೀತಿಯವರಿಗೆ ಮದುವೆ ಅನ್ನೋ ಹೊರೆ ಅನ್ನೋ ಖರ್ಚು ಇಲ್ಲ. ಚಿನ್ನ ಬಣ್ಣ ಇಲ್ಲವೇ ಇಲ್ಲ, ಅವಶ್ಯಕತೆ ಇಲ್ಲ. ಹಾಗಾಗಿ ವಿಚ್ಛೇದನ ಆಗಲ್ವಾ ಅಂತ ಕೇಳಿದೆ. ಮನುಷ್ಯರ ಮೇಲೆ ಆಗಲೇಬೇಕಲ್ವಾ? ಆಗುತ್ತೆ ಒಮ್ಮೊಮ್ಮೆ. ವಿಚ್ಛೇದನ ಆಗುವಾಗ ಮತ್ತೆ ಮಠಕ್ಕೆ ಹೋಗ್ತಾರೆ, ಅವರ ಬೌದ್ಧ ಗುರುಗಳ ಹತ್ರ ಮಾತಾಡ್ತಾರೆ, ಪ್ರಯತ್ನ ಮಾಡ್ತಾರೆ ಮದುವೆ ಉಳಿಸೋಕ್ಕೆ. ಆಗೋದಿಲ್ಲ ಅಂದ್ರೆ ಸರಿ, ಕೋರ್ಟಿಗೆ ಹೋಗಿ ಅವರು ಪರಸ್ಪರ ಸಮ್ಮತಿಯಿಂದ ವಿಚ್ಛೇದನ ಆಗುವಾಗೆ ನೋಡ್ಕೊಳ್ತಾರೆ ಹಿರಿಯರು ಮಾಡಬೇಕಾದ ಕೆಲಸ ಇದು. ನಮ್ಮಲ್ಲಿ ಹಿರಿಯರು ಈ ಕೆಲಸಗಳನ್ನ ಮಾಡದೇ ಇರೋದ್ರಿಂದ ಹಿರಿಯರಿಗೆ ಮದುವೆ ಅನ್ನೋದು ಬೇರೆ ಬೇರೆ ರೀತಿ ಸಮಸ್ಯೆ ಆಗ್ಬಾರ್ದು. ಇವತ್ತು ನಾವು ಹೇಗೆ ಬದಲಾಗಬೇಕು ಅಂತಂದ್ರೆ, ಬುದ್ಧ ಹೇಳೋ ಅಷ್ಟಮಾರ್ಗನ ಎಲ್ಲರೂ ನೆನ್ಪಿಟ್ಕೊಂಡು ಬಹುಶಃ ಎಲ್ಲ ಸಮಸ್ಯೆ ಏನಾಗ್ಬೋದು, ಪರಿಹಾರ ಆಗ್ಬೋದು. ಆದರೆ ಇವತ್ತೇನಂತಂದ್ರೆ ನಾವು ಕೇಳಿದ್ದೀವಿ, ನೋಡಿದ್ದೀವಿ, ನಮ್ಮ ಮಕ್ಕಳಿಗೆ ನೀವೇ ಆಯ್ಕೆ ಮಾಡ್ಕೊಳ್ಳಿ ಅಂತಲೂ ಅವಕಾಶ ಕೊಡ್ತೀವಿ. ಆಯ್ಕೆ ಮಾಡ್ಕೊಳ್ಳೋದು ಸಾಧ್ಯ ಆಗದೆ ಇದ್ದೀವಿ. ಯಾಕಂದ್ರೆ ಮದುವೆ ಅನ್ನೋದಷ್ಟು ಸುಲಭ ಅಲ್ಲ. ಅದು ನಾವು ಹೇಳ್ದಾಗಲ್ಲ, ಆಗ ನಿಂತು ಮಾಡಿಸ್ಬೇಕಾಗುತ್ತೆ. ನಿಂತು ಮಾಡಿಸುವಾಗೂ ಸಮಸ್ಯೆ. ಆದರೆ ಒಂದು ಈಗ ಏನಂದ್ರೆ ಎಜುಕೇಶನ್, ಜಾಬ್, ಮತ್ತೊಂದು ಇನ್ನೊಂದು ಅನ್ನೋದಿಗೆ ನಾವು ತುಂಬ ಮಹತ್ವವನ್ನು ಬರೀ ವ್ಯಕ್ತಿಗಳಿಗಿಂತ ಹೆಚ್ಚು ವಸ್ತು ಮತ್ತು ವಿಷಯಗಳಿಗೆ ಕೊಟ್ಟುಬಿಟ್ಟಿದ್ದೀವಿ. ಹಾಗಾಗಿನೇ ಇವತ್ತು ಒಬ್ಬ ಒಳ್ಳೆಯ ವ್ಯಕ್ತಿ ಕೆಟ್ಟ ವ್ಯಕ್ತಿಗಿಂತ ಯಾರು ಹೆಚ್ಚು ಸವಲತ್ತಿದೆ, ಅನುಕೂಲ ಇದೆ, ಇದನ್ನ ಹೆಚ್ಚು ನೋಡೋದ್ರಿಂದ ಇಬ್ರು ಒಳ್ಳೆಯವರು ಒಂದು ಸೇರೋದು ಕಷ್ಟ ಆಗಿದೆ. 4 ರೀತಿ ಜನ ಇರ್ತಾರಂತೆ. ಗಂಡು ಹೆಣ್ಣು ಅಂತ ನಾವೇನು ಭೇದ ಮಾಡಬೇಕಾಗಿಲ್ಲ. ಒಂದು ತನ್ನ ಒಳಿತಿಗಾಗಿ ಪ್ರಯತ್ನಿಸೋದು ಇಲ್ಲ,
ಒಳಿತನ್ನು ಇನ್ನೊಬ್ಬರ ಒಳಿತನ್ನು ಬಯಸುತ್ತೆ. ಇದು ಎಲ್ಲರೂ ಆಗ್ಬೇಕಾಗಿದ್ದು ಈ ಕೊನೆ. ಹಾಗಾಗಿ ಈ 4 ಸ್ವಭಾವದಲ್ಲಿ ಯಾರನ್ನ ಯಾರು ಜೊತೆಯಾಗ್ತಾರೆ, ಯಾರನ್ನ ಯಾರು ಪ್ರಭಾವಿಸಿ ಕರ್ಕೊಂಡು ಹೋಗ್ತಾರೆ ಮುಂದೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ನಂದು ಕೂಡ ಅಂತರ್ಜಾತಿ ವಿವಾಹ. 38 ವರ್ಷಗಳ ಹಿಂದೆ ನಾನು ಅಂತರ್ಜಾತಿ ವಿವಾಹ. ನನಗೆ ಇಲ್ಲಿ ತುಂಬ ಹೇಳಿದಾಗ ಬರ್ಬೇಕನ್ಸಿದ್ದೇನೆಂದ್ರೆ ಇಲ್ಲಿ ಜಾತಿ ಪ್ರಶ್ನೆ ಇಲ್ಲ, ಬೇರೆ ಯಾವುದೇ ರೀತಿಯ ಪ್ರಶ್ನೆಗಳಿಲ್ಲ. ಅವರವರ ಇಚ್ಛೆಯಂತೆ ಆಸಕ್ತಿಯಂತೆ ಜಾತಿ ಮೀರಿ ಮದುವೆ ಆಗೋರು ಆಗ್ಬೋದು. ಕೆಲವರು ಈಗಾಗಲೇ ನಾವು ನೋಡಿದ್ವಿ ಇದೇ ಜಾತಿ ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಅಂಥ ರೆಸ್ಟ್ರಿಕ್ಷನ್ಗಳು, ಆ ರೀತಿ ನಂಬಿಕೆಗಳನ್ನು ನಮ್ಮ ತಲೆಯಲ್ಲಿ ತುಂಬಲಾಗಿದೆ. ಹಾಗೆ ನಾವು ಆ ಕಾಲದಲ್ಲಿ ಅಂತರ್ಜಾತಿ ವಿವಾಹ ಆದಾಗ ನಮ್ಮ ಮನೆಯಲ್ಲೂ ಒಪ್ಪಿದ್ರು, ಅವ್ರ ಮನೆಯಲ್ಲೂ ಒಪ್ಪಿದ್ರು. ಆದರೆ ನಮ್ಮ ಮನೇಲಿ ಕೆಲವರು ಒಪ್ಪಿಲ್ಲ, ಅವ್ರು ಇವತ್ತಿಗೂ ಅದೇ ರೀತಿ ಇದ್ದಾರೆ. ಆದರೆ ಜಾತಿ ಒಂದು ಸಮಸ್ಯೆ ಅಂತ ನನಗೆ ಯಾವತ್ತೂ ಜೀವನದಲ್ಲಿ ಅನಿಸ್ತಿಲ್ಲ. ಎಷ್ಟೋ ಸಲ ನಮ್ಮ ಜಾತಿನೇ ನಮಗೆ ನೆನಪು ಹೋಗುತ್ತೆ. ಇನ್ನೊಬ್ಬರ ಆಸಕ್ತಿ ಮತ್ತು ಇನ್ನೊಬ್ಬರ ಅವಶ್ಯಕತೆಯನ್ನು ನಾವು ಗೌರವಿಸಬೇಕಷ್ಟೇ. ಜಾತಿ ಒಳಗೆ ಜಾತಿ ವರ್ಗ ಇಂಟರ್ ಕಾಸ್ಟ್ ಆದರೂ ಅಷ್ಟೇ, ಇದರಿಂದ ಕಾಸ್ಟ್ ಆದರೂ ಅಷ್ಟೇ, ನಮ್ಮದೇ ಲೆವೆಲ್ನವ್ರನ್ನಾದ್ರೂ ಅಷ್ಟೇ, ಬಡವ್ರನ್ನಾದ್ರೂ ಅಷ್ಟೇ, ಶ್ರೀಮಂತರಾದ್ರೂ ಅಷ್ಟೇ, ನಾವು ಪರಸ್ಪರ ಗೌರವಿಸುತ್ತಾ ಆಸಕ್ತಿಯನ್ನು ಅವರವರ ಆಸಕ್ತಿಯನ್ನು ನಾವು ಕೇಳಿಸ್ಕೊಳ್ಬೇಕು. ಎಲ್ಲರೂ ನನಗೆ ತಕ್ಕಂಗೆ ಎದುರಿಷ್ಟ ಆಗ್ತದೆ. ನಮ್ಗೆ ಯಾರೋ ಸೇವಕಿ ಬೇಕು, ನಮ್ಗೆ ಯಾರೋ ಆಧಾರ ಬೇಕು, ಇದಲ್ಲ ಮದುವೆಗೆ. ಇವು ಅರ್ಹತೆಗಳಲ್ಲ. ಇದು ಆಮೇಲೆ ಬಂದೇ ಬರುತ್ತೆ. ನೀವು ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಂಡ್ರೆ ತನ್ನಷ್ಟಕ್ಕೆ ತಾನೇ ಇವೆಲ್ಲವೂ ಸಾಧ್ಯ ಆಗುವ ಹಾಗೆ ನಾವು ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ಕೋಬೇಕಾಗುತ್ತೆ ಅಂತ ನನಗೆ ಅನಿಸುತ್ತೆ. ಅದು ನನ್ನ ಅಭಿಪ್ರಾಯ. ಯಾಕಂದರೆ ಇಲ್ಲಿ ನೀವು ಆಕಾಂಕ್ಷಿಗಳಾಗಿ ಬಂದಿದ್ದೀರಿ, ನನ್ನ ಭಾಷಣ ನಿಮಗೆ ಮುಖ್ಯ ಅಲ್ಲ. ಆದರೆ ಆಕಾಂಕ್ಷಿ ಆಗಿರುವಾಗಲೂ ಕೂಡ ನಮಗೊಂದು ಇಂಥದ್ದೊಂದು ಸ್ಪಷ್ಟತೆ ಬೇಕು ಅಂತಲೇ ನನಗೆ ಅನಿಸುತ್ತೆ. ನಮ್ಮ ಕಾಲದಲ್ಲಿ ಇಂಟರ್ ಕಾಸ್ಟ್ ಆಗ್ತಿರುವಂತಾಗ ಮನೇಲಿ ಒಪ್ಪಿಗೆ ಇದ್ದಿದ್ರು ಹೋಗಿ ಮದುವೆ ಮಾಡ್ಕೊಳ್ಳೋಕೆ ಬಿಡ್ತಾ ಇದ್ರು, ಬಾಳಿ ಬದುಕಿ ಅಂತ ಹೇಳ್ತಾ ಇದ್ರು. ಇವತ್ತೇನಾಗಿದೆ ಅಂದರೆ ಇಷ್ಟೊತ್ತಿಗೆ ಬದಲಾಗಬೇಕಾಗಿತ್ತು ತುಂಬ, ಆದರೆ ಉಲ್ಟಾ ಆಗ್ತಾರೆ. ಇವತ್ತು ಮದುವೆ ಆಗ್ತಾರಂದ್ರೆ ಒಂದು ತಂದೆ ತಾಯಿಗಳು ಹೋಗ್ತಿದ್ದಾರೆ, ಇಲ್ಲ ಮಕ್ಕಳುಗಳು ನನಗೆ ಇವನು ಇಷ್ಟ ಇಲ್ಲ, ನಾನು ಯಾರನ್ನೂ ಇಷ್ಟಪಟ್ಟಿದ್ದೀನಿ, ನನಗೆ ಅವಳು ಇಷ್ಟ ಇಲ್ಲ, ನಾನು ಬೇರೆಯವ್ರನ್ನ ಆಗಬೇಕು ಅನ್ನೋದನ್ನ ಧೈರ್ಯವಾಗಿ ಮನೆಯಲ್ಲಿ ಹೇಳೋ ವಾತಾವರಣಕ್ಕಿಂತ ಹೆಚ್ಚು ಅವ್ರಿಗೆ ಕೊಲ್ಲೋದೇ ಸುಲಭ ಆಗ್ಬಿಟ್ಟಿದೆ. ಅಂದರೆ ಎಷ್ಟು ನಾವು ಉಲ್ಟಾ ಬಂದ್ಬಿಟ್ಟಿದ್ದೀವಿ ಅಂದರೆ ಅವ್ರನ್ನ ಅವ್ರು ಯಾಕೆ ಹಾಗೆ ಮಾಡ್ತಿದ್ದಾರೆ. ಇವೆಲ್ಲ ನಮಗೆ ಮೀಡಿಯಾದಿಂದ ಭಯ ಹುಟ್ಟಿಸುವ ಹಾಗೆ ಆಗುತ್ತೆ. ಮೀಡಿಯಾದವರು ಬರೀ ಇಂಥದನ್ನು ಜಾಸ್ತಿ ಹೈಲೈಟ್ ಮಾಡಬೇಕಿದೆ. ಯಾರು ತುಂಬ ಹಲವು ಸಮಸ್ಯೆಗಳಿದ್ರೂ ಹೇಗೆ ಚೆನ್ನಾಗಿ ಬಾಳ ಬದುಕ್ತಾ ಇದ್ದಾರೆ ಅಂತ ಭರವಸೆಯನ್ನು ಜಾಸ್ತಿ ಹೆಚ್ಚು ಪ್ರಚಾರ ಮಾಡಬೇಕು, ಅಂಥ ಘಟನೆಗಳನ್ನು ಪ್ರಸಾರ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ನೆಗೆಟಿವ್ ಅಂಶಗಳ ಮೇಲೆ ಬರ್ತಾ ಬರ್ತಾ ನೆಗೆಟಿವ್ಗೆ ಇವತ್ತು ಮನ್ನಣೆ ಹೆಚ್ಚಾಗ್ತಾ ಬದುಕು ಕಷ್ಟ ಆಗಿದೆ. ತುಂಬ ನಿರೀಕ್ಷೆ ಇಟ್ಕೋಬೇಡಿ. ಮತ್ತು ಅಡ್ಜಸ್ಟ್ಮೆಂಟ್ ಅಂತಂದರೆ 2 ಕಡೆಯಿಂದಲೂ ಇರಲಿ. ಒಬ್ಬರು ತ್ಯಾಗ ಮಾಡೋಕ್ಕಾಗಲ್ಲ, ತ್ಯಾಗ ಅನ್ನೋದು 2 ಕಡೆಯಿಂದಲೂ ಬರಲೇಬೇಕಾಗುತ್ತೆ. ಮತ್ತು ನಾವು ಯಾವುದಕ್ಕೆ ಹೆಚ್ಚು ಗೌರವ ಕೊಡಬೇಕು, ಯಾವುದಕ್ಕೆ ಹೆಚ್ಚು ಮನ್ನಣೆ ಕೊಡಬೇಕು ಅನ್ನೋದು ನಮಗೆ ಒಂದು ಸ್ಪಷ್ಟತೆ ಇರಲಿ ಅಷ್ಟೇ ನಾನು ಹೇಳೋಕ್ಕಾಗೋದು. ಮತ್ತು ನನಗೆ ಅನಿಸ್ತಾ ಇದೆ ಆಯೋಜಕರು ನಂದೊಂದು ಇದೆ ಏನಂದರೆ ನನಗೆ ಗೊತ್ತಿಲ್ಲ, ಈಗ ಬಂದಿರ್ತಾರಲ್ಲ ಇವ್ರ ಹತ್ರ ಒಂದು ಫೀಡ್ಬ್ಯಾಕ್ ತಗೊಳ್ತಿದ್ದೀರ ಗೊತ್ತಿಲ್ಲ. ಅಂದರೆ ಕಾರ್ಯಕ್ರಮದ ಸ್ವರೂಪ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅವ್ರ ಫೀಡ್ಬ್ಯಾಕ್ ಇದ್ದರೆ ಒಳ್ಳೇದಂತ ಅನಿಸುತ್ತೆ ನನಗೆ. ಯಾಕಂದರೆ ಇಲ್ಲಿ ಹುಡುಗರ ಸಂಖ್ಯೆ ಹೆಚ್ಚಿದೆ, ಹುಡುಗಿಯರ ಸಂಖ್ಯೆ ಬಂದವ್ರ ಸಂಖ್ಯೆ ಕಡಿಮೆ. ಅಂದರೆ ಅವರಿಗೆ ಬರೋದಕ್ಕೆ ಸ್ವಲ್ಪ ಹಿಂಜರಿಕೆ ಆಗ್ತಿದೆ ಅಂತ ಅನಿಸ್ತಾ ಇದೆ. ಅದು ನನ್ನೊಂದು ಅಬ್ಸರ್ವೇಷನ್. ಅದು ನನಗೆ ಗೊತ್ತಿಲ್ಲ, ನಿಮ್ಮ ಅನುಭವ ನಿಮಗೆ ಇರುತ್ತೆ, ಬೇರೆನೇ ಇರುತ್ತೆ. ಬಟ್ ನನಗೆ ಅನಿಸಿದ್ದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಕಂಫರ್ಟೇಬಲ್ ಆಗಿ ಅವರನ್ನ ಇಲ್ಲಿ ಪ್ರಸ್ತುತಪಡಿಸ್ಕೊಳ್ಳುವ ಹಾಗೆ ಹೆಣ್ಮಕ್ಳು ಪ್ರೊಫೈಲ್ ಕೊಟ್ಟಿದ್ದಾರೆ, ಆದರೆ ಹೆಚ್ಚು ಜನ ಇಲ್ಲಿ ಹಾಜರಾಗಿರಲ್ಲ ಎದುರಿಗೆ ಅನ್ನೋದು ಸಹಜ. ಇದು ನಮ್ಮ ದೇಶದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಅಂದುಬಂಧುಗಳ ನಡುವೆ ಇದು ಯಾವ ರೀತಿ ಇದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಸ್ನೇಹಿತರ ನಡುವೆ. ಮತ್ತು ಇವತ್ತು ಸೋಷಿಯಲ್ ಮೀಡಿಯಾ ಯಾವ್ಯಾವ ರೂಪದಲ್ಲೆಲ್ಲ ಬಳಕೆ ಆಗೋದ್ರಿಂದ ಅದರಿಂದ ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಡೇಂಜರಸ್ ಆಗೋಗ್ಬಿಟ್ಟಿರೋದ್ರಿಂದ ಈ ರೀತಿ ಅವರಿಂದ ಒಂದು ಫೀಡ್ಬ್ಯಾಕ್ ತಗೊಂಡ್ರೆ ಒಳ್ಳೆಯದು. ಯಾವ ರೀತಿ ಇದ್ದರೆ ನಿಮಗೆ ಹೆಚ್ಚು ಕಂಫರ್ಟೇಬಲ್ ಆಗುತ್ತೆ.
ನನ್ನ ಪ್ರಕಾರ ನಾನು ತುಂಬ ಮಕ್ಕಳ ಜೊತೆಗೆ ನಾವು ನಮ್ಮ ಒಕ್ಕೂಟ ಅಂತ ಒಂದಿದೆ, ಅಲ್ಲಿ ಹೋಗ್ತೀವಿ, ಮಾತಾಡ್ಸ್ತಿರ್ತೀವಿ, ಎಲ್ಲ ಮಾಡ್ತೀವಿ. ನಾವಲ್ಲಿ ಹೆಚ್ಚಾಗಿ ಏನು ಮಾಡ್ತೀವಿ ಅಂತಂದರೆ, ನಾವು ಹೊರಗೆ ನೀವು ಹೇಳಿದ್ರಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಇವುಗಳನ್ನ ಮೊದಲಿಗೆ ಬಳಸದೇ ಇರೋದು ಒಳ್ಳೆಯದು. ಕಾರ್ಯಕ್ರಮ ರೆಕಾರ್ಡ್ ಮಾಡಿಕೊಂಡ್ರೆ ಒಳ್ಳೆಯದು. ಆದರೆ ಆ ರೆಕಾರ್ಡನ್ನು ಲೈವ್ ಮಾಡೋದಕ್ಕಿಂತನೂ ಎದುರ ಬದುರ ರೌಂಡ್ ಆಗಿ ಈ ವೇದಿಕೆ ಬೇಡ, ಈ ರೀತಿ ಬಂದು ಎದುರು ನಿಂತು ಎಲ್ಲರ ಮುಂದೆ ಮಾತಾಡೋದಕ್ಕಿಂತನೂ ನಾವು ಯಾವಾಗ ಏನು ಮಾಡ್ತೀವಿ, ರೌಂಡ್ ಆಗಿ ಕೂರಿಸ್ತೀವಿ. ರೌಂಡ್ ಆಗಿ ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ಅಲ್ಲೇ ಅವರು ಹೇಳ್ಕೊಂಡ್ರೆ ಸಾಕು. ಅವರವ್ರದ್ದು ಅಭಿಪ್ರಾಯನ ಅವರು ಹೇಳ್ಕೊಡ್ತಾರೆ. ಆಮೇಲಿಂದ ಅದು ಮುಂದಿನ ಪ್ರೊಸೀಜರ್ ಏನಿರುತ್ತೆ ಅದನ್ನ ಮಾಡೋದು ಹೆಚ್ಚು ಒಳ್ಳೆಯದೇನೋ ಅಂತ ಅನಿಸುತ್ತೆ ನನಗೆ. ಇದು ನನ್ನ ಕೇವಲ ನಂದೊಂದು ಸಲಹೆ ಅಷ್ಟೇ, ನಂದೊಂದು ಅಬ್ಸರ್ವೇಷನ್ ಅಷ್ಟೇ. ಇಲ್ಲಿ ಆಯೋಜಕರಿದ್ದೀರಿ ಮತ್ತು ಆಕಾಂಕ್ಷಿಗಳಿದ್ದೀರಿ. ನೀವು ನಿಮ್ಮ ನಡುವೆ ಒಂದು ಏನು ರೈಟಿಂಗಲ್ಲೇ ನೀವು ತಗೊಂಡು ನೋಡಿ, ನಾವು ಫೀಡ್ಬ್ಯಾಕ್ ತಗೊಂಡು ಇದನ್ನ ಇನ್ನಷ್ಟು ಕಂಫರ್ಟೇಬಲ್ ಆಗಿ, ಒಂದು ವೇಳೆ ಹೆಣ್ಮಕ್ಳು ಹಿಂಜರಿತಿದ್ದಾರೆ ಅನ್ನೋದಾದರೆ, ಬರೋದಕ್ಕೆ ಹಿಂಜರಿತಿದ್ದಾರೆ ಅಂತಂದರೆ ಅವರಿಗೆ ಕಂಫರ್ಟೇಬಲ್ ಆಗಿ ನಾವು ಆಯೋಜಿಸೋದು ಬಹಳ ಮುಖ್ಯ ಅಂತ ನಾನು. ಅಲ್ಲಿ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾನು ಅಲ್ಲಿ ಕೂತ್ಕೊಂಡು ನನ್ನ ಗೆಳತಿ ಹತ್ರ ಹೇಳ್ತಾ ಇದ್ದೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರ್ಯಾರೋ ಏನೇನೋ ಕೆಲಸ ಮಾಡ್ತಾ ಇರ್ತಾರೆ, ನಮಗೆ ಅವ್ರಿಗೆ ಸಂಪರ್ಕನೇ ಬಂದಿರೋದು. ಇಂಥ ಕೆಲಸ ಮಾಡೋದಿಲ್ಲ, ನಾನು ಆಗಲೇ ಹೇಳಿದ್ನಲ್ಲ, ನಮ್ಮ ಒಳಿತು ಮತ್ತು ಲೋಕದ ಒಳಿತು ಎರಡನ್ನೂ ಬಯಸೋರು ನಮ್ಮ ನಡುವೆ ತುಂಬ ಜನ ಇದ್ದಾರೆ. ಅಂತಹ ವ್ಯಕ್ತಿಗಳಲ್ಲಿ ಈ ಕಾರ್ಯಕ್ರಮದ ಆಯೋಜಕರು ಕೂಡ ಅವರು ಮುಖ್ಯ. ಅವರಿಗೆ ನಾನು ಎಲ್ಲರ ಪರವಾಗಿ ಒಂದು ಕ್ಲಾಸ್ ಬಯಸ್ತೀನಿ. ಯಾಕಂದರೆ ಯಾರು ಮುಂದಕ್ಕೆ ಬರಬೇಕು, ಸ್ವಾರ್ಥ ಬಿಟ್ಟು ಈ ಕೆಲಸ ಮಾಡಬೇಕು, ಇನ್ಯಾರಿಗೂ ಒಳ್ಳೇದಾಗಬೇಕು ಅಂತ ಬಯಸ್ಕೊಂಡು ಅವರು ಇದು ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಅವರು ಯಶಸ್ಸನ್ನು ಕೂಡ ಕಂಡಿದ್ದಾರೆ. ಇಲ್ಲಿ ಬಂದಿರುವ ಮತ್ತು ಮುಂದೆ ಬರಲಿರುವ ಎಲ್ಲರಿಗೂ ಕೂಡ ಯಶಸ್ಸು ಸಿಗಲಿ, ಎಲ್ಲರ ಬದುಕು ಕೂಡ ಹಸನಾಗಲಿ. ನಾವೆಲ್ಲರೂ ಮನುಷ್ಯರಾಗಿ ಪರಸ್ಪರ ಮನುಷ್ಯತ್ವವನ್ನು ಯಾವತ್ತೂ ಕಳೆದುಕೊಳ್ಳದೆ ಹೀಗೆ ಬುದ್ಧ ಹೇಳಿದ 4ನೇ ವರ್ಗದ ವ್ಯಕ್ತಿಗಳಾಗೋದಕ್ಕೆ ನಾವು ನಿರಂತರ ಪ್ರಯತ್ನ ಮಾಡ್ತಾನೆ ಇರೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. 3 ವರ್ಷದ ಹಿಂದೆ ನಾವು ನಮ್ಮದೇ ಕಚೇರಿನಲ್ಲಿ ಮಾಡ್ತಾ ಇದ್ವಿ. ಪ್ರಾರಂಭದಲ್ಲಿ 20 ಜನ, 25 ಜನ, 30 ಜನ ಬರ್ತಾ ಇದ್ರು. ಹಾಗಾಗಿ ನಮ್ಮ ಕಚೇರಿನಲ್ಲೇ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಆನಂತರ ಸಂಖ್ಯೆ ಹೆಚ್ಚಾದ ಹಾಗೆ ಕಟ್ಟಡವನ್ನು ಬದಲಾಯಿಸಬೇಕಾಯಿತು. ಆನಂತರ ಕಾರ್ಯಕ್ರಮದ ರೂಪುರೇಷೆಯನ್ನು ಸಹಿತ ಬದಲಾಯಿಸಬೇಕಾಯಿತು. ಹಾಗಾಗಿ ಇದಕ್ಕೊಂದು ಸಾಮಾಜಿಕ ಕಳಕಳಿ, ಮಾನವೀಯ ನೆಲೆ ಇರಲಿ ಅಂತೇಳಿ ನಮ್ಮ ಜೊತೆಗೆ ಎಲ್ಲ ಹಿರಿಯ ನಾಗರಿಕರನ್ನ ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹೆಣ್ಮಕ್ಳು ಕಡಿಮೆ ಬರ್ತಾ ಇದ್ದಾರೆ ಅನ್ನೋ ಒಂದು ಅಭಿಪ್ರಾಯ ಎಲ್ಲ ಕಡೆ ಇದೆ. ಹೌದು, ನಾವು ಸಹಿತ ಆ ಹಿನ್ನೆಲೆಯಲ್ಲಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಯಲ್ಲಿ ನಾವು ಸಂಪರ್ಕ ಮಾಡಿ ಅವರ ನೆಟ್ವರ್ಕ್ ಏನಿದೆ, ಅಂಗನವಾಡಿ ಕೇಂದ್ರಗಳು ಮತ್ತೆ ನಗರಸಭೆಯ ಶ್ರೀಶಕ್ತಿ ಕೇಂದ್ರಗಳು, ಹಾಗೆ DCC ಬ್ಯಾಂಕಿನ ಶ್ರೀಶಕ್ತಿ ಕೇಂದ್ರಗಳು, ಹಾಗೆ ಗಾರ್ಮೆಂಟ್ಸ್ಗಳಲ್ಲಿ ಇರ್ತಕ್ಕಂಥ ಸಹೋದರಿಯರನ್ನ ಭೇಟಿ ಮಾಡಿ ಅವರಿಗೆ ನಾವು ನಮ್ಮ ವಿಚಾರವನ್ನು ಮುಟ್ಟಿಸ್ತಾ ಇದ್ದೇವೆ. ಒಂದು ಸಂತೋಷದ ಸಂಗತಿ ಅಂದರೆ, ಇತ್ತೀಚೆಗೆ ಮಹಿಳೆಯರೇ ಫೋನ್ ಮಾಡಿಕೊಂಡು ಇಂಥ ಕಾರ್ಯಕ್ರಮ ನಡೀತಾ ಇದೆ ಅಂತೆ, ಒಳ್ಳೆ ಕಾರ್ಯಕ್ರಮ ನಮ್ಮಲ್ಲಿ ಇದ್ದಾರೆ, ಬರ್ತೀವಿ ಅಂತ ಹೇಳಿ ಬರುವಂತ ಸೂಚನೆಗಳು ಬಂದಿದ್ದಾವೆ. ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿ ನಮ್ಮ ಸಾಹಿತಿಗಳಾದಂಥ ML ಸುಂದರರಾಜ್ ಅವರು 4 ನುಡಿ ಮಾತುಗಳನ್ನ ಆಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ವಿವಿಧ ಕಡೆಯಿಂದ ಆಗಮಿಸಿರ್ತಕ್ಕಂಥ ವಿವಾಹ ಆಕಾಂಕ್ಷಿಗಳು, ಮನುಷ್ಯ ಸಂಘಜೀವಿ ಅಂತ ಕರೀತಾರೆ. ಅವರಿಗೆ ಯಾವಾಗಲೂ ಒಬ್ಬರ ನೆರವು
ಸಂಗಾತಿ ಇರಲೇಬೇಕು. ಅದು ಪ್ರಕೃತಿ ನಿಯಮ. ಆ ಪ್ರಕೃತಿ ನಿಯಮಕ್ಕೆ ಅನುಸಾರವಾಗಿ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಒಂದು ನಿರ್ಧಾರ ಆಗಿರುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ವಿವಾಹ ಆಗದೇ ಇರತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇಂತಹ ಒಂದು ಸಮಾರಂಭಗಳು ಬಹಳ ಅತ್ಯಂತ ಅವಶ್ಯಕ ಇದೆ. ನಾವೇನೆ ಹುಡುಕಣಕ್ಕಾಗಲ್ಲ. ನಮ್ಮ ನಟರಾಜ ಬಹಳ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 3-4 ವರ್ಷಗಳಿಂದ ಇದು ಬಹಳ ಸಣ್ಣದಾಗಿ ಪ್ರಾರಂಭ ಆಗಿ ಇವತ್ತು 100 ಜನ ಸೇವಾ ರೀತಿಯಲ್ಲಿ ಆಗಿದೆ. ಆದರೆ ಒಂದು ಬೇಜಾರಿನ ಸಂಗತಿ ಅಂದರೆ ವಧುಗಳ ಸಂಖ್ಯೆಗಿಂತ ವರರ ಸಂಖ್ಯೆ ಜಾಸ್ತಿ ಇರ್ತಾ ಇರ್ತಕ್ಕಂಥದ್ದು. ಆ ವಧುಗಳು ಯಾಕೆ ಬರಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನನ್ನೊಂದು ಸಲಹೆ ಇದೆ ಅಷ್ಟೇ ನಮ್ಮ ನಟರಾಜಿಗೆ. ಮುಂದಿನ ದಿನಗಳಲ್ಲಿ ಕೇವಲ ವಿವಾಹ ಆಕಾಂಕ್ಷಿತರ ವಧುಗಳನ್ನು ಮಾತ್ರ ಕರೆಸಿ ಅವರ ಆಗಿದ್ರೆ ಎಲ್ಲರನ್ನೂ ನಿಮ್ಮ ಡೀಟೇಲ್ಸ್ ಪೂರ್ತಿ ಇದೆ, ಅದಕ್ಕೆ ತಕ್ಕ ಹಾಗಿರ್ತಕ್ಕಂಥ ಒಂದು ಜೋಡಿಯನ್ನು ಮಾಡಿ ಅವರ ಇಬ್ಬರ ಒಂದು ಒಪ್ಪಿಗೆಯನ್ನು ಪಡೆದು ವಿವಾಹವನ್ನು ಮಾಡಿದರೆ ಅದು ಹೆಚ್ಚು ಫಲಕಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಡೀಟೇಲ್ಸ್ ಇದೆ. ಒಂದ್ಸರಿ ಬರೀ ಹೆಂಗಸರಿ ಮದುವೆಗೆ ಆಕಾಂಕ್ಷೆ ಇರ್ತಕ್ಕಂಥ ವಧುಗಳನ್ನು ಮಾತ್ರ ಕರೆಸೋದು, ಅವ್ರದ್ದು ಸಂಪೂರ್ಣ ವಿವರ ಇರುತ್ತೆ. ಅವ್ರಿಗೆ ಎಂಥ ವರ ಬೇಕು, ಅವರ ಒಂದು ಯೋಗ್ಯತೆ ಏನು, ಅವರ ವಯಸ್ಸೇನು, ಅವರ ವಯಸ್ಸಿಗೆ ತಕ್ಕಂತಹ ಅವ್ರಿಗೆ ತೋರಿಸೋದು. ಅವರಿಗೆ ನಮ್ಮ ನಿನಗೆ ಸರಿಯಾಗ್ತಕ್ಕಂಥ ಇಂಥ ಒಂದು ವರ ಇದೆ, ಇದು ನಿನಗೆ ಇಷ್ಟ ಇದ್ದರೆ ನಾವು ಅವತ್ತು ಮಾತಾಡ್ತೀವಿ. ಫೋಟೋ ಇರುತ್ತೆ, ಡೀಟೇಲ್ಸ್ ಇರುತ್ತೆ, ಎಲ್ಲದೂ ಇರುತ್ತೆ. ಆಕೆ ಒಪ್ಪಿದರೆ ಇನ್ನೊಂದು ಸರಿ ಇಬ್ಬರನ್ನೂ ಕರೆಸಿ ಒಂದು ಮುಖಾಮುಖಿಯಾಗಿ ಮಾತಾಡ್ಕೊಂಡು ಅವಾಗ ಅದು ಹೆಚ್ಚು ಯಶಸ್ವಿ ಆಗುತ್ತೆ ಅಂತ ನಮ್ಮ ಭಾವನೆ, ಸಲಹೆ ಅಷ್ಟೇ. ಅದನ್ನು ಒಂದ್ಸರಿ ಯಾಕೆ ಪ್ರಯತ್ನ ಮಾಡಬಾರ್ದು? ಈಗ ಇವತ್ತು ನಾವು ಸಂಖ್ಯೆಯನ್ನು ನೋಡಿದರೆ ವಧುಗಳ ಸಂಖ್ಯೆ ತುಂಬಾ ಗೌಣ, ತುಂಬಾ ಕಡಿಮೆ ಇದ್ದಾರೆ. ವರರ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಆ ಒಂದು ಗ್ಯಾಪ್ ಅನ್ನ ಕಡಿಮೆ ಮಾಡಬೇಕಾದ್ರೆ ಕೆಲವು ಈ ರೀತಿಯ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ನಮ್ಮ ಅಜ್ಜ ಒಬ್ಬರು ಹೇಳ್ತಿದ್ರು, ಜಗಳ ಮಾಡೋಕ್ಕಾದ್ರೂ ಒಬ್ಬ ಮನೆಯೊಳಗೆ ಗಂಡ ಇರ್ಬೇಕು, ಹೆಂಡತಿ ಇರ್ಬೇಕು. ಯಾಕೆಂದ್ರೆ ಜಗಳ ಅವ್ರಿಗೆ ಚೆನ್ನಾಗಿ ಮಾತಾಡ್ತಾರೆ, ಬೇಗ ಜಗಳ ಮಾಡಿದ್ರೆ ಅವ್ರಿಗೆ ಕೇಳ್ತಾರೆ. ಗಂಡ ಹೆಂಡತಿ ಜಗಳ ಇದ್ರೆ ಅಂದ್ರೆ ಪ್ರೀತಿ ಜಾಸ್ತಿ ಇದೆ. ಹೀಗಾಗಿ ಪ್ರತಿಯೊಬ್ಬರಿಗೂ ಸಹ, ಪ್ರತಿಯೊಬ್ಬ ಪುರುಷನಿಗೂ ಒಬ್ಬ ಮಹಿಳೆಯ ಅವಶ್ಯಕತೆ ಇದೆ. ಪ್ರತಿಯೊಬ್ಬ ಮಹಿಳೆಗೂ ಒಬ್ಬ ಪುರುಷನ ಆಶ್ರಯ ಬೇಕೇ ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ವಧುವರರ ಒಂದು ಸಂಗಮ ಇದೆಯಲ್ಲ, ಅದು ಯಶಸ್ವಿಯಾಗಬೇಕಾದ್ರೆ ಹೊಸ ಹೊಸ ಆಲೋಚನೆಗಳನ್ನು ಮಾಡಬೇಕು, ಹೊಸ ಹೊಸ ಪ್ರಯತ್ನಗಳನ್ನು ಮಾಡಬೇಕು, ಹೊಸ ಹೊಸದಾಗಿ ಆಕರ್ಷಣೆಯನ್ನು ನಾವು ಇಲ್ಲಿ ಮಾಡಬೇಕು. ನಾನು ನಟರಾಜ್ ಅವರಿಗೆ ಹೇಳಿದೆ, ಆ ಥರ ತೀರಾ ಮದುವೆ ಆಗೋದಕ್ಕೆ ಒಪ್ಪಿಕೊಂಡು ಮದುವೆ ಮಾಡ್ಕೊಳ್ಳೋದಕ್ಕೆ ಕೂಡ ಶಕ್ತಿ ಇದೆ ಅಂತಕ್ಕಂಥವ್ರಿಗೆ ನಾವು ಉಚಿತವಾಗಿ ಒಂದು ವಿವಾಹವನ್ನೇ ನಾವು ಯಾಕೆ ಏರ್ಪಾಡು ಮಾಡಬಾರದು ಅಂತ ಒಪ್ಪಿಕೊಂಡಿರ್ತಾರೆ. ಬೇಕಾದಷ್ಟು ಜನ ಸಿಗ್ತಾರೆ. ಉಚಿತ ವಿವಾಹವನ್ನು ಸಹ ಏರ್ಪಡಿಸ್ಬೋದು. ಸಾರ್ವಜನಿಕವಾಗಿ ಒಂದು ಸಾರ್ವತ್ರಿಕ ಒಂದು ವಿವಾಹವನ್ನು ಸಹ ಮಾಡಬಹುದು. ಹೀಗೆ ಹಲವಾರು ಕಾರ್ಯಕ್ರಮಗಳು. ಇದು ಮೊದಲನೇ ಪ್ರಯತ್ನ. ಪಾಪ ನಮ್ಮ ನಟರಾಜ್ ಒಬ್ಬರೇ ಆಗಿದ್ದಾರೆ. ಅವರ ಸಂಗಾತಿ ಜೊತೆಗಿರ್ತಕ್ಕಂಥವ್ರು ಬಹಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಹೊಸ ಹೊಸದಾಗಿ ನಾವು ಆಲೋಚನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಫಲಪ್ರದವಾಗಬೇಕು. ಸುಮ್ಮನೆ ನಾವು ಇಷ್ಟೊಂದು ಜನ ಸೇರಿಸಿದ್ವಿ, ನಾವು ಒಂದು ಅಪ್ಲಿಕೇಶನ್ ತಗೊಂಡ್ವಿ, ಒಂದು 4 ಫೈಲ್ ಇಷ್ಟು ದಪ್ಪ ಫೈಲ್ ಮಾಡ್ಕೊಂಡ್ವಿ ಅಂತಂದರೆ ಏನು ಉಪಯೋಗ ಇಲ್ಲ. ಅದರಿಂದ ಒಳ್ಳೆಯ ಒಂದು ಫಲಿತಾಂಶ ಬರಬೇಕಾದ್ರೆ ಹೆಚ್ಚು ಹೆಚ್ಚು ವಿವಾಹಗಳು ಆಗ್ತಾ ಇರಬೇಕು. ಆಗ ಎಲ್ಲರಿಗೂ ಸಮಾಧಾನ ಆಗುತ್ತೆ. ಪರವಾಗಿಲ್ಲವ, ನಾವು ಇಂಥ ಕಡೆ ಹೋದ್ರೆ ನಮ್ಗೆ ಹೆಣ್ಣು ಸಿಗುತ್ತೆ, ಇಂಥ ಕಡೆ ಹೋದ್ರೆ ಗಂಡು ಸಿಗುತ್ತೆ ಅಂತಕ್ಕಂತಹ ಒಂದು ಕಾನ್ಫಿಡೆನ್ಸ್ ಬರುತ್ತಾವ. ಇದಾಗಲಿ ಪರವಾಗಿಲ್ಲ. ನಾವು ಅವಾಗ ಬೇರೆಯವರು ಹೇಳ್ತಾರೆ, ನೋಡಿ ನಾನು ಇಂಥ ಕಡೆ ಹೋದೆ, ನನಗೆ ಮದುವೆ ಆಯಿತು, ನೀವು ನಿಮ್ಮ ಮಗಳನ್ನ ಮಗನ್ನ
ಆ ಥರ ಈ ಥರ ಇದ್ದರೆ ಬೇಕಾದ್ರೆ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತ ಅದು ಒಂದು ರೀತಿಯ ಪ್ರಚಾರ ಆಗುತ್ತೆ. ಅದು ನಾವೇನು ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡೋದು ಬೇಡ, ಪೇಪರ್ ಹಾಕೋದು ಬೇಡ, ಏನೂ ಬೇಡ. ತಾನಾಗೇನೆ ಅಡ್ವರ್ಟೈಸ್ಮೆಂಟು ಆಗುತ್ತೆ. ಅವರೇ ಕೇಳ್ತಾರೆ ಯಾವಾಗ ಮತ್ತೆ ಯಾವಾಗ ಮಾಡ್ತಾರೆ ಇಲ್ಲ. ಹೀಗೆ ಹೊಸ ಹೊಸದಾಗಿ ನಾವು ಆಲೋಚನೆ ಮಾಡೋಣ. ಹೆಚ್ಚು ಹೆಚ್ಚು ಜನರಿಗೆ ಇದರಿಂದ ಅನುಕೂಲ ಆಗಲಿ. ಮುಂದಿನ ದಿನಗಳಲ್ಲಿ ನಾವು ಒಂದು ಉಚಿತ ವಿವಾಹವನ್ನು ಸಹ ಮಾಡಿ ಒಂದು ದಾಖಲೆಯನ್ನು ಮಾಡೋಣ ಅಂತ ನಾನು ನಟರಾಜವರಿಗೆ ಹೇಳ್ತಾ, ಮತ್ತು ತಮ್ಮೆಲ್ಲರಿಗೂ ಒಂದು ಪ್ರಾರ್ಥನೆ ಅಂತಂದರೆ, ಇವತ್ತು ಬಂದಿದ್ದೀರಿ, ಎಲ್ಲರಿಗೂ ಮದುವೆ ಹಾಗೆ ಆಗುತ್ತೆ, ಇವತ್ತೇ ಆಗುತ್ತೆ ಅಂತಕ್ಕಂಥದ್ದಿಲ್ಲ. ಮರಳಿ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಆ ಪ್ರಯತ್ನದಲ್ಲಿ ನೀವು ಜಯಶಾಲಿ ಆಗ್ಬೋದು. ಇವತ್ತೆಲ್ಲ ಎಲ್ಲ ಒಳ್ಳೆಯದಾಗುತ್ತೆ. ಒಂದು ಗಂಡಿಗೆ ಒಂದು ಹೆಣ್ಣು ಇದ್ದೇ ಇರುತ್ತೆ, ಒಂದು ಹೆಣ್ಣಿಗೆ ಒಂದು ಗಂಡು ಇದ್ದೇ ಇರುತ್ತೆ. ಅದರ ತಲಾಶ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ನಮಗೆ ಇರುತ್ತೆ ಅಷ್ಟೇ ಹೊರತಾಗಿ ಬೇರೆ ಏನೂ ಇಲ್ಲ. ಮೊನ್ನೆ ಒಂದು ಇಲ್ಲಿ ಗುಡ್ಡಪ್ಪ ಸೆಂಟರ್ ಒಂದು ಮದುವೆ 64 ವರ್ಷ ಮನುಷ್ಯನಿಗೆ, 57 ವರ್ಷ ಒಂದು ಆ ಹೆಣ್ಣಿಗೆ, ಇಬ್ಬರಿಗೆ ಮಗುವಿಗೆ ಗಂಡ ಇಲ್ಲ, ಇವರಿಗೆ ಹೆಣ್ಣು ಇಲ್ಲ. ಭಾಳ ಅದ್ದೂರಿಯಾಗಿ ಮದುವೆ ಮಾಡಿದ್ದಾರೆ. ನಾನು ಮದುವೆ ಹೋಗಿದ್ದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಮದುವೆನ. ಎಷ್ಟು ಜನ, ಒಂದು ಸುಮಾರು ಒಂದು 600 ಜನ ಬಂದಿದ್ರು ಅವ್ರ ಮದುವೆ ನೋಡೋದಕ್ಕೆ. ಅಷ್ಟು ಸುಖವಾಗಿದ್ದಾರೆ ಅವರು. ಆ ರೀತಿ ನಾವು ಹೊಸ ಹೊಸದಾಗಿ ಯೋಚನೆ ಮಾಡೋಣ. ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರೂ ಒಳ್ಳೆಯದಾಗಲಿ ಅಂತ ನನ್ನ ಮಾತು ಮುಗಿಸ್ತೇನೆ. ಜ್ಯೋತಿ SSLC ವಿದ್ಯಾಭ್ಯಾಸ ಮಾಡಿದ್ದಾರೆ. ಬಲಿಜಿಗ ಜನಾಂಗಕ್ಕೆ ಸೇರಿದವರು. ಇವರು ಸ್ವಂತ ಬಿಸ್ನೆಸ್ ಇದೆ ಇವ್ರದ್ದು. ಇವರು ಆಕ್ಚುಲಿ ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಇವ್ರ ವಯಸ್ಸು ಬಂದು 37 ವರ್ಷ. ಇದಕ್ಕೆ ಇವರಿಗೆ ಇದು 2ನೇ ವಿವಾಹ. ಇವರಿಗೆ 2 ಮಕ್ಕಳಿದ್ದಾರೆ. ಇವರಿಗೆ ಯಾವ ಜಾತಿಲಿ ಲೇಡೀಸ್ ಆದ್ರೂ ನಡೆಯುತ್ತೆ. ಅದೇ ಪರ್ಟಿಕ್ಯುಲರ್ ಬಲಿಜಿಗದಲ್ಲೇ ಬೇಕು ಅಂತ ಇಲ್ಲ. ಆಸಕ್ತಿ ಇರೋರು ಆಫೀಸ್ನ ಕಾಂಟ್ಯಾಕ್ಟ್ ಮಾಡಬಹುದು. ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಕಿರಣ್ ಕುಮಾರ್ ಅವರಿಗೆ ಸ್ವಲ್ಪ ಮಾತಾಡಲಿಕ್ಕೆ. ಅವ್ರದ್ದು ವಿದ್ಯಾಭ್ಯಾಸ ಬಂದು SSLC. ಅವರು ಸ್ವಂತ ಉದ್ಯೋಗ ಇದೆ ಅವರು. ಅವರು ತುಮಕೂರಿಂದ ಬಂದಿದ್ದಾರೆ. ಬಲಿಜಿಗ ಜನಾಂಗಕ್ಕೆ ಸೇರಿದವರು. ಇವ್ರಿಗೆ 29 ವಯಸ್ಸು, ಮೊದಲನೇ ವಿವಾಹ. ಯಾವ ಜಾತಿ ಆದ್ರೂ ತೊಂದರೆ ಇಲ್ಲ. ರೈಟ್ ಡೌನ್ ಮಾಡ್ಕೊಳ್ಳಿ. BCom ಮುಗಿಸಿದ್ದಾರೆ ಅವರು. ಅವರು ಒಕ್ಕಲಿಗ ಜನಾಂಗಕ್ಕೆ ಸೇರಿದವರು. ಅವ್ರಿಗೆ ವಯಸ್ಸು ಬಂದ್ಬಿಟ್ಟು 40 ವರ್ಷ. ಇವರು ಭದ್ರಾವತಿಯಿಂದ ಬಂದಿದ್ದಾರೆ. ಇವರು ಕೊಡ್ಚಾದ್ರಿ ಚಿಟ್ ಫಂಡ್ಸ್ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವರಿಗೆ ಒಬ್ರು ಬ್ರದರ್ ಇದ್ದಾರೆ. ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಬಿಟ್ಟು ಯಾವುದೇ ಜನಾಂಗದ ಮಹಿಳೆ ಆದ್ರೂ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಇವ್ರದ್ದು ಮೊದಲನೇ ವಿವಾಹ. ನೋಟ್ ಡೌನ್ ಮಾಡ್ಕೊಳ್ಳಿ. ಆಸಕ್ತಿ ಇರೋರು ಆಫೀಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೀನದತ್ತರಾಜ್.